ಆಗಿರ್ಬೇಕು. ಏನ್ ನಿಶಾ ನೋಡು ಮತ್ತೆ ಅಳ್ತಾನೆ. ನಾನು ಸಮಾಧಾನ ಮಾಡ್ಲಿ ಅಂತ, ನಾನು ಚಿಕ್ಕಿ ಸಮಾಧಾನ ಮಾಡ್ಲಿ ಅಂತ ಇದು ಪ್ಲಾನ್ ಒಂದು. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಅಂತ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಇವಳು ವೆಯ್ಟ್ ಎಷ್ಟಿದೆ ಗೊತ್ತಾ? ಎಲ್ಲರೂ ಕೇಳಿದ್ದಂಗೆ ಹೋಗ್ಬಿಡ್ತೀರಾ. ಏನೇನು ಮಾಡಿಸಿದ್ವಿ? ಎಕೋ ಮಾಡಿಸಿದ್ವಿ, ECG ಮಾಡಿಸಿದ್ವಿ. ಗಾಡ್ಸ್ ಗ್ರೇಸ್. ಸೊ ಹಿಮಾನಿ ಈ 17th ಅಂದರೆ ಟ್ಯೂಸ್ಡೇ ಅನಿಸುತ್ತೆ. ಟ್ಯೂಸ್ಡೇ ಹೋಗ್ತಾ ಇದ್ದಾಳೆ. ಅವಳದು ರಿಟರ್ನ್ ಟಿಕೆಟ್ ಆಗಿದೆ ಏನೋ ಕ್ಲಾಸಸ್. ಎಲ್ಲ ವರ್ಷ ಎಲ್ಲನೂ ಕೊಟ್ಬಿಟ್ಟಿರೋದ್ರಿಂದ ಏನೂ ಇಲ್ಲ, ಅದಕ್ಕೆ ಕೊಟ್ಟಿರೋದನ್ನೇ ರಿಪೀಟ್ ಕೊಡೋಣ ಅಂತ ಅನ್ಕೋತಾ ಇದೀವಿ. ಲೆಟ್ಸಿ ಒಂದು ಕೊಟ್ಟಿಲ್ಲ ಆದರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಲ್ಲ ನಿನ್ನೆ ಒಂದು ರೆಸಾರ್ಟಿಗೆ ಬಂದಿದ್ವಿ. ನಾನು, ನಿಖಿಲ್ ಅವರು, ನಿಶಾ. ನಾನು ಕರ್ಕೊಂಡು ಬಂದೆ. ಇಬ್ಬರೂ ಫೋರ್ಸ್ಫುಲಿ ಬರಲೇಬೇಕು ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ರಾತ್ರಿ ಪ್ಲ್ಯಾನ್ ಮಾಡಿದೆ, ಮೊನ್ನೆ ರಾತ್ರಿ 9 ಗಂಟೆಲಿ. 10 ಗಂಟೆಲಿ ಬುಕ್ ಮಾಡಿ ಬಂದುಬಿಟ್ವಿ. ಯಾಕಂದರೆ ಸ್ವಲ್ಪ ನಿಶಾನು ಮನೇಲೇ ಇಲ್ಲ, ಹಂಗಾಗಿ ನಾವು ಎಲ್ಲರೂ ಮನೇಲೇ ಇದ್ವಿ. ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗಲಿ ಆ್ಯಂಡ್ ವಾತಾವರಣ ಚೇಂಜ್ ಆಗಲಿ ಅಂದ್ಬಿಟ್ಟು ಬಂದಿದ್ವಿ. ನಿನ್ನೆ ಬಂದಿತ್ತು. ಸೊ ಅದ್ಯಾವುದು ವಿಡಿಯೋ ಏನೂ ಮಾಡಲಿಲ್ಲ ನಾನು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ, ಏನೂ ಬೇಡ, ಆರಾಮಾಗಿರೋಣ ಅಂದ್ಕೊಂಡೇ ಬಂದಿದ್ದು ಅಂತ. ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಆನ್ ಹಂಗೆ ಪೂಜೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲೇ ಅಂದರೆ ನಮ್ಮ ಊರ ಹತ್ರನೇ ಬಂದಿದ್ದು, ರಾಮನಗರ ಹತ್ರನೇ. ಸೊ ಆನ್ ಹಂಗೆ ಹೋಗ್ತಾ ಪಾಪು ನೋಡಿ ತುಂಬ ದಿನವೇ ಆಗೋಗಿತ್ತು. ಸೊ ಅಲ್ಲೋಗಿ ಅಲ್ಲಿಗೊಂದು ವಿಸಿಟ್ ಹಾಕಿ ಆಮೇಲೆ ಮೈಸೂರು ಕಡೆ ಹೋಗಬೇಕು. ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಕಮ್ ಲೆಟ್ಸ್ ಗೋ. ಮುದ್ದು ಮಾಡ್ಬಿಟ್ಟು ಲೊಲಿ ಮುದ್ದು ಮರಿ, ಚಿನ್ನ ಮರಿ, ಕಂದಮ್ಮ, ಪರವಾಗಿಲ್ಲ ಚಿಕ್ಕವ ಎಲ್ಲ ಕಲ್ತ್ಕೊಂಡ್ಬಂದವಳೆ. ಬಂಗರಿ ಮುದ್ದು ಚಿನ್ನರಿ, ಓನು ಬಂಗರಿ ಪಚು ಮಾಡಿ ಮನಸಿ ಅಭ್ಯಾಸ ಮಾತಾಡು. ಅಂದರೆ ನಾನು ನನ್ನ ಅದೇ ಕೆಸಪುರ ಅಂದರೆ ನಮ್ಮ ತಂದೆಯವರ ಅಣ್ಣನ ಮಕ್ಕಳು ಅಂದರೆ ನನ್ನ ಕಸಿನ್ಸ್ಗೆ ಬೇಗ ಮದುವೆ ಮಾಡ್ಬಿಡ್ತಿದ್ರು. ಅವರೆಲ್ಲ ಊರಲ್ಲಿ ಇದ್ದಿದ್ದಲ್ವಾ, ಅವ್ರ ಪಾಪನೆಲ್ಲ ಎತ್ತಾಡ್ಸಿದ್ದೀನಿ ನಾನು. ಹಂಗಾಗಿ ಸ್ವಲ್ಪ ಗೊತ್ತು. ಹೆಂಗೆ ಏನು ಕಳ್ತವೆ, ಹೆಂಗೆ ಮುದ್ದು ಮಾಡಬೇಕು, ಏನೇನು ಮಾಡ್ತವೆ, ಹೆಂಗೆ ಸ್ನಾನ ಮಾಡಿಸ್ತವೆ ಅಂತ ಗೊತ್ತು. ಪೂಜೆ ಮಾಡಿದ್ರೆ ಏನು ಸಮಾಚಾರ ಹೇಳಿ ಮಧುಗೌಡ. ಹೇಗಿದೆ ಮಾಮ್ ಲೈಫ್? ಚೆನ್ನಾಗಿದೆ. ನೀವು ಮಾಮ್ ಲೈಫ್ ನೀನು ಚೆನ್ನಾಗೇ ಇರೋದು ಬಿಡು. ಯಾಕೋ ಮುತ್ತಿನಂತ ಮಗು ಅಳೋದೇ ಇಲ್ಲ ಇದು. ಹಾಲು ಕುಡಿಯುತ್ತೆ, ಮನೆ ಕಳುತ್ತೆ, ಹಾಲು ಕುಡಿಯುತ್ತೆ, ಮನೆ ಕಳುತ್ತೆ. ಮುಂದೆ ಫ್ಯೂಚರ್ ಬಂಗಾರಿ ನಿನಗೂ ಹಂಗೆ ಇರಲಿ, ನಿನ್ನ ಫ್ಯೂಚರ್ ಮಗು ಹಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಸ್ಪೆಷಲಿ ನಮ್ಮ ನಿಶನ್ ಫ್ಯೂಚರ್ ಬೇಬಿ ಇಷ್ಟೇ ಸೈಲೆಂಟ್ ಆಗಿರ್ಬೇಕು. ಏನ್ ನಿಶಾ ನೋಡು ಮತ್ತೆ ಅಳ್ತಾನೆ. ನಾನು ಸಮಾಧಾನ ಮಾಡ್ಲಿ ಅಂತ, ನಾನು ಚಿಕ್ಕಿ ಸಮಾಧಾನ ಮಾಡ್ಲಿ ಅಂತ ಇದು ಪ್ಲಾನ್ ಒಂದು. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಅಂತ. ಅಪ್ಪು ಒಂದ್ ವಿಡಿಯೋ ಮಾಡುವ ದೊಡ್ಡವನಂದ್ಮೇಲೆ. ಇದು ನಾನು, ನೀನು, ಮಾದು ಚೆನ್ನಾಗಿ ನಿಂತ್ಕೊಳ್ಳುವ. ಯಾರ ಹತ್ರ ಅಳ್ತಾನೆ? ನಿಶನ್ ನೋಡ್ತಾನೆ ಅತ್ತ. ಆಯ್ತು ಮಗನೆ, ಇಲ್ಲೇ ಇದ್ದೀನಲ್ಲವಾ ಇಲ್ಲಿ. ಸೊ ಈಗ ನಾವು ಈವ್ನಿಂಗ್ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ತೊಗೊಂಡೋಗಿದ್ದಂಥ ಬಟ್ಟೆನೆಲ್ಲ ತೆಗೆದು ವಾಶ್ಗೆಲ್ಲ ಹಾಕಿ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಕೆಳಗೆ ಹೋಗಬೇಕು. ನಿಶಾ ಏನು ಮಾಡ್ತಾಯಿದ್ದಾರೆ ನೋಡೋಣ, ಅಜ್ಜಿ ಏನು ಮಾಡ್ತಾಯಿದ್ದಾರೆ ನೋಡೋಣ. ನಿಖಿಲ್ ಅವರು ನಿಧು ವಸ್ತ್ರ ಹತ್ರ ಹೋದರು. ಸೊ ಯಾ ಆ್ಯಂಡ್ ಆಲ್ಸೋ ಹಿಮಾನಿ ಈ 17th ಅಂದರೆ ಟ್ಯೂಸ್ಡೇ ಅನಿಸುತ್ತೆ. ಟ್ಯೂಸ್ಡೇ ಹೋಗ್ತಾ ಇದ್ದಾಳೆ. ಅವಳದು ರಿಟರ್ನ್ ಟಿಕೆಟ್ ಆಗಿದೆ ಏನೋ ಕ್ಲಾಸಸ್ ಇದೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಫೋನ್ ಮಾಡಿದರು. ಸೊ ಹಂಗಾಗಿ ಇವತ್ತು ಟಿಕೆಟ್ ಬುಕ್ ಆಯಿತು. ಸೊ ಶಿ ಈಸ್ ಗೋಯಿಂಗ್ ಆನ್ 17th ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ. ಸೊ ಯಾ ಅಷ್ಟೇ. ಇವಾಗ ಕೆಳಗೆ ಹೋಗೋಣ ಬನ್ನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಂ, ಏನು ಸಮಾಚಾರ? ಏನಿಲ್ಲ, ಹೇಳಬೇಕು ಎಲ್ಲ. ನಿಮ್ದು ರೂಮ್ ಟೂರ್ ಕೊಡ್ತೀರಾ? ಯಾಕೆ ಹೇಳಿ ಏನಿಲ್ಲ. ಏನು ಟಾಪ್ ಟು ಬಾಟಮ್ ನೋಡ್ತಾ ಇದೆಯಾ ನನ್ನ?
ಕಾಸ್ಟ್ಯೂಮ್ ನೋಡ್ತಾ ಇದ್ದೀನಿ. ಹೇಗಿದೆ ನನ್ನ ಕಾಸ್ಟ್ಯೂಮ್ನ ರೇಟ್ ಮಾಡಿ. ಬೇಡ, ಪಟಾಪಟಿ ಚಡ್ಡಿ ಹಾಕೊಳ್ಳೆ. ಏನು ನಿಮ್ಮ ರೂಮ್ ಟೂರ್ ಅಂದಿದ ತಕ್ಷಣ ಇಷ್ಟೊಂದು ಬಾಗ್ಲಾಕೋತಾ ಇದ್ದೀರಾ? ಅಂಥದ್ದು ಏನಿಲ್ಲ ರೂಮಲ್ಲಿ. ನಾನು ನನ್ನ ರೂಮು. ಶಿರಪ್ ಕುಡಿದ್ರ ತಾವು? ಓ, ಇವಳ್ದೊಂದು ಸ್ಟೋರಿ ಹೇಳಿಲ್ಲ ಅಲ್ವಾ? ಬನ್ನಿ ಹೇಳ್ತೀನಿ. ಇವಳಿಗೆ ಹುಷಾರಿರಲಿಲ್ಲ ಗೈಸ್. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಇಲ್ಲಿ ಎದೆ ನೋವು ಅಂತ ಇದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಇವಳು ವೆಯ್ಟ್ ಎಷ್ಟಿದೆ ಗೊತ್ತಾ? ಎಲ್ಲರೂ ಕೇಳಿದ್ದಂಗೆ ಹೋಗ್ಬಿಡ್ತೀರಾ. ನಿಶಾ ಅವರು ಎಷ್ಟಿದ್ದಾರೆ ಅಂದರೆ ಅದೊಂದು ಸ್ವಲ್ಪ ಹೈಪ್ ಕೊಡೋದು ಬೇಡ ನಿಶಾ. ನಿನ್ನ ವೆಯ್ಟ್ ಕೇಳಿದ್ರೆ ಅದು ಈಗಲೇ ನಾನು ಹೇಳಲ್ಲ, ಇನ್ನೂ ಹೈಪ್ ಕೊಡಬೇಕು ಗೈಸ್. ಅದಕ್ಕೆ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಹೇಳಿ. ನಿಮ್ಮದು ನೀವೇ ಹೇಳ್ಬಿಡಿ. ಏನೆಲ್ಲ ನಾನು ಮಾಡ್ತಿದ್ದೀನಿ. ಅವು ಕೈಗೆ ನೆನ್ನೆ ನೋಡ್ದಾಗ ನಾನು ಮತ್ತೆ ತಾನೇ ಅವಾಗ 1 kg ಜೀನ್ಸ್ ಹಾಕಿದ್ಲು, ಇನ್ನೊಂದು kg ಟಾಪ್ ಹಾಕಿದ್ಲು. ಅದಕ್ಕೆ 38 kg ಇದ್ದಾಳೆ. ಡಾಕ್ಟರು ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟು ಕಾಲಿಗೆ ಬೀಳೋದನ್ನು ಬಾಕಿ ಅವರು, ಪ್ಲೀಸ್ ಊಟ ಮಾಡಮ್ಮ, ದಪ್ಪ ಆಗಮ್ಮ, ನಿನ್ನ ಹೈಟಿಗೆ ಏನಮ್ಮ ಎಷ್ಟಿದೆಯಾ ಅಂತ ಪಾಪ ಡಾಕ್ಟರ್ ತುಂಬ ಚೆನ್ನಾಗಿ ನೋಡಿದ್ರು. ಆಮೇಲೆ ಏನೇನು ಮಾಡಿಸಿದ್ವಿ? ಎಕೋ ಮಾಡಿಸಿದ್ವಿ, ECG ಮಾಡಿಸಿದ್ವಿ. ಗಾಡ್ಸ್ ಗ್ರೇಸ್ ಎಲ್ಲ ನಾರ್ಮಲ್ ಬಂತು. ಡಾಕ್ಟ್ರ್ ಹೇಳ್ತಾಯಿದ್ರು, ಅವ್ರಿಗಿಂತ ನೀವೇ ಟೆನ್ಷನ್ ತಗೋತಾ ಇದ್ದೀರಲ್ರಿ ಅಂತ. ಹಂಗಾಗಿತ್ತು ನಮ್ಮ ನಿಶನ್ ಕತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಒಂದು 2 days ಆಯಿತು. ಸೊ ಶಿರಪ್ ಎಲ್ಲ ಕೊಡ್ತಾಯಿದ್ರು. ಇವಾಗ ನಿಶಾ ಅವರು ಏನು ದಪ್ಪ ಆಗೋ ಪ್ಲ್ಯಾನಲ್ಲಿದ್ದಾರೆ. ಸೊ ಫುಲ್ಲು ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ದಪ್ಪ ಆಯ್ತಾಳೆ ಗೈಸ್. ದಪ್ಪ ಆಯ್ತ್ಯಾ? ಎಷ್ಟು kg ಆಗಬೇಕು ಅಂತ ಆಸೆ ನಿಶಾ? ಡಾಕ್ಟ್ರು 59 ಆಗಿ ಅಂತಾರೆ. ಅಷ್ಟೆಲ್ಲ ಆಗಲ್ಲ, ಬೇಡ. ಒಂದು 50 kg ಜಾಸ್ತಿ ಆಗೋಣ. ಒಂದು 50 kg ಆಯ್ತಾಳ ಗೈಸ್. ಯು ಕ್ಯಾನ್ ಡೂ ಇಟ್, ಕಮಾನ್. ಇವಾಗೆಲ್ಲ ತಿಂತಾ ಇದ್ದಾಳೆ. ಹಿಂಗೆ ತಿಂತಾ ಇದ್ರೆ ಹಾಕ್ತಾಳೆ ನಮ್ಮ ನಿಶಾ. ಇನ್ನೊಂದು 3-4 ಮಂತ್ಸಲ್ಲಿ ಒಂದು 5 kgನಾದರೂ ಒಂದು 5 kgನಾದರೂ ದಪ್ಪ ಮಾಡ್ತೀವಿ ಅವಳನ್ನ, ನಾನು ಅಜ್ಜಿ ಸೇರಿಕೊಂಡು. ಏನಂತೀರಾ? ಬರ್ತೀರಾ ಕೆಳಗೆ? ಇಲ್ವಾ? ಓಕೆ, ನಾನು ಹೋಗ್ತೀನಿ ಅಷ್ಟೇ ಗೈಸ್. ಇವಾಗ ನಿಶಾ ಅವ್ರನ್ನ ಮಾತಾಡ್ಸಿದ್ದಾಯಿತು. ನೆಕ್ಸ್ಟು ನಮ್ಮ ಅಜ್ಜಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ವಿನೋದ್ ದಾಸರ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಬನ್ನಿ ಹೋಗುವ. ಇವತ್ತು ನಮ್ಮ ಮನೇಲಿ ಚಿತ್ಕಿದ್ದ ಕಾಳು ಸಾರು, ಅನ್ನ, ಮುದ್ದೆ. ಹಾಯ್ ಬೂಸ್, ಸ್ವಿಚ್ ಆನ್ ದ ಲೈಟ್ಸ್. ಉಯ್, ಈಗ ಕಳೆ ಬಂತು ಫೋನ್ಗೆ. ನಮ್ಮ ಅಜ್ಜಿಗೆ ಯಾವುದು ಬ್ಲೌಸ್ಗಳು ಆಯ್ತಾ ಇಲ್ಲ ಗೈಸ್. ಅಕ್ಕಿ ತಂದ್ರಿ ಎಲ್ಲ ರೊಕ್ಕ ಬಟ್ಟೆಗಳ ಒಂದರ ನೆಟ್ಟಗೈತೆ ಬ್ಲೌಸ್ ಹೊಲ್ಸಕ್ಕೆ. ಅಳತೆ ಬ್ಲೌಸು, ಅಳತೆ ಬ್ಲೌಸ್ ಅದೇ ಒಂದು ರೇಷ್ಮೆ ಸೇರೋದು ಎಲ್ಲ ಸ್ಟಿಚ್ ಬಿಚ್ಕೊಂಡು ಹಾಕೊಳ್ತಾ ಇದ್ದಾರೆ. ಯಾವ್ದವ ಈಗ ಸ್ಟಾರ್ಟ್ ಆಗಿರೋದು ಲೈನಲ್ಲಿ? ಅಣ್ಣಯ್ಯ ಅಣ್ಣಯ್ಯ ಬ್ಲಿಂಕ್ ಆಗ್ತಾಯಿದೆ ಎಲ್ಲ. ನೋಡಿ, ಇಷ್ಟು ಆರ್ಡರ್ ಮಾಡಿದ್ದೆ. ಲೈಟ್ ಹಾಕೋವಿನ ಬ್ಲಿಂಕ್ ಆಗ್ತಾಯಿದೆ ನಮ್ಮ ಹಸ್ಬೆಂಡ್ ಬೋರ್ಡೆಗೆ ಅಂದ್ಬಿಟ್ಟು. ಸೊ ಇದೆಲ್ಲ ಇವಾಗ ಅನ್ಬಾಕ್ಸ್ ಮಾಡುವ ಸಮಯ. ವಿನೋದ್ ದಾಸರ್ ಓಪನ್ ಮಾಡಿ ಬೇಗ. ಯಾರ್ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ಬೇಕು, ಓಕೆನಾ? ಅಣ್ಣಂದು ಅಣ್ಣ ಕಿಲಣ್ಣ. ಇದೀಗ ಇನ್ನೊಂದು ಲೈಟ್ ಹಾಕ್ತೀನಿ. ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಕೂತವ್ರೆ. ಈಗ ಕರೆಕ್ಟಾಗಿದೆ. ಓ, ದಿಸ್ ಒನ್. ಇದು ಒಂದು ಇದಾಗಿದೆ. ನಂತರ ಬೇಗ ಬರಲಿ ವಿನೋದ್ ದಾಸರ್ ಅವ್ರಿಗೆ ಒಂದು ಕೋಚಿಂಗ್ ಕ್ಲಾಸ್ ತೊಗೊಂಡಿದೆ. ಈಗ ಅಲ್ಲಿ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲಿ ಕೂತಿದ್ದಾರೆ ಸೋಫಾ ಮೇಲೆ. ನಿಶಾ ರವೀಂದ್ರ ಅವರೇ, ಕೇಳಿಸ್ತಿತ್ತಾ? ಎರಡು. ಓ, ಇದಿಷ್ಟೇ ರೆಡ್ಡಾ? ನಾನು ಇನ್ನೂ ಜಾಸ್ತಿ ರೆಡ್ ಇರುತ್ತೆ ಅಂದ್ಕೊಂಡಿದ್ದೆ. ಇನ್ನೊಂದು ನನ್ನ ಫೇವ್ರೆಟ್ ಇದೆ. ನಿಶಾ ರವೀಂದ್ರ, ಹೌ ಮಚ್ ರೇಟಿಂಗ್? ಅಯ್ಯೋ, ಕೆಳಗೆ ಬನ್ನಿ, ಇದು ಇದಾಗ್ತಾ ಇದೆ ಜಾಸ್ತಿ. ವಾವ್, ಮೀಣ
ಇದು ಆ್ಯಕ್ಚುಲಿ ನೋಡೋಕೆ ರಿಯಲಾಗಿ ಚೆನ್ನಾಗಿದೆ, ಇದರಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ. ಗೈಸ್ ನಾವೀಗ ಎಲ್ಲಿ ಬಂದಿದ್ದೀವಿ ನಿಶಾ? ಎಲ್ಲಿಗೆ ಬಂದಿದ್ದೀವಿ? ಯಾಕೆ ಬಂದಿದ್ದೀವಿ? ಬರ್ತಡೇ ತವ್ರ ಮನೆ. ಬರ್ತಡೇ ತವ್ರ ಮನೆ. ಬರ್ತಡೇ ಗಿಫ್ಟ್ಗೆಲ್ಲ ಇದೆ ತವ್ರ ಮನೆ. ಇವತ್ತು ರಾತ್ರಿ ಅಂದರೆ ನಾಳೆ ನನ್ನ ಹಸ್ಬೆಂಡು ಬರ್ತಡೇ, ಹಾಗಾಗಿ ಸ್ವಲ್ಪ ಏನಾದರೂ ತೊಗೊಂಡೋಗೋಣ ಅವ್ರಿಗೆ ಗಿಫ್ಟು ಮತ್ತು ಬಟ್ಟೆ ಗಿಟ್ಟೆ ತೊಗೊಂಡೋಗೋಣ ಅಂತ ಬಂದ್ವಿ. ಹಂಗೆ ಆಚೆ ತಿರುಗಾಡ್ಕೊಂಡು ಬರೋಣ ಅಂತ ತೊಗೊಂಡು ನಾನು ಕುಡಿಯೋಲ್ಲ ಇದು. ಇವಾಗ ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು ಗೈಸ್ ಎಲ್ಲ ಶಾಪಿಂಗ್, ಗಿಫ್ಟು ಶಾಪಿಂಗು. ಈ ವರ್ಷ ಏನು ಕೊಡೋದು ಅನ್ನೋದೇ ಗೊತ್ತಿಲ್ಲ. ನಿಶಾ ಅವ್ರು ಸೆಲೆಕ್ಟ್ ಮಾಡ್ತಾರೆ ಈ ಸಲ. ನಿಶಾ ರವಿನ್ ಗವಿಲ್ ಸೆಲೆಕ್ಟ್. ಎಲ್ಲ ವರ್ಷ ಎಲ್ಲನೂ ಕೊಟ್ಬಿಟ್ಟಿರೋದ್ರಿಂದ ಏನು ಈ ವರ್ಷ ಏನೂ ಇಲ್ಲ, ಅದಕ್ಕೆ ಕೊಟ್ಟಿರೋದನ್ನೇ ರಿಪೀಟ್ ಕೊಡೋಣ ಅಂತ ಅನ್ಕೋತಾ ಇದೀವಿ. ಲೆಟ್ಸಿ ಒಂದು ಕೊಟ್ಟಿಲ್ಲ ಆದರೆ ಏನು ಹೇಳು? ಏನು ಕೊಟ್ಟಿಲ್ಲ ಇಲ್ಲ ಅಂಥದ್ದೇನೈತೆ. ವಾಚ್ ನೋಡಿದ್ವಿ, ತುಂಬ ಇಷ್ಟ ಆಗೋಯ್ತು. ಸ್ಟಾಕ್ ನೋಡಿದ್ವಿ, ತುಂಬ ಇಷ್ಟ ಆಗೋಯ್ತು. ಅಲ್ಲ ಬ್ರಿಕ್ ಆ್ಯಂಡ್ ಸ್ಟಾಕಲ್ಲಿ ಹಳೆ ಇದೆ, ತುಂಬಿಟ್ಟವರೆಲ್ಲ 2 ವರ್ಷದ್ದು ಗೈಸ್, ಚೇಂಜೇ ಮಾಡಿಲ್ಲ ಅವರು, ಅದೇ ಇದೆ. ಹಂಗಾಗಿ ಕ್ರಾಕ್ಸ್ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ. ಇದೆಲ್ಲ ಹಿಂಗೆ ಹರ್ಡ್ಕೊಂಡು ಕೂತಿದ್ದೀವಿ. ಲೆಟ್ಸ್ ಸಿ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ. ಮೇ ಬಿ ಕ್ರಾಕ್ಸೇ ತೊಗೋತೀವಿ ಅನ್ಸುತ್ತಲ್ಲ ವಿನಿಶಾ? ಹಾಂ, ಅವ್ರ ಹತ್ರ 2 ಇದ್ದಿದ್ದು, ಅದಾದ್ಮೇಲೆ ತೊಗೊಂಡೇ ಇರಲಿಲ್ಲ ಅವರು, ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅನ್ಕೋತಾ ಇದ್ದೀವಿ. 2 ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ನಾನು ಬರ್ತೀನಿ, ನಾನು ಆರಿಸ್ತೀನಿ ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಹೌದಾ? ಹಾಕ್ರಪ್ಪ, ಬಂದು ಹಾಕ್ಬೇಕು, ಮುತ್ತಣ್ಣಗೆ ಆರಿಸ್ಬೇಕು. ಏನು ಮಾಡ್ತಿದ್ದೀವಿ ಹೇಳು? ಆಯ್ತು, ಕಾಲ್ಗ ಎಣ್ಣ ಏನು ಕಾಣಿಸ್ತಾ ಇಲ್ಲ. ಏನೀಗ ಅಜ್ಜಿ ನಿಂಗ್ ಪ್ಲಾನ್ ಆಗ್ತವ್ರ ನಡಿ ಒಳಕ್ಕೆ. ಗೈಸ್ ನಮ್ಮ ಅಜ್ಜಿದು ರೇಷ್ಮೆ ಸ್ಯಾರಿ ನೋಡಿ ಗೈಸ್, ಮೈಸೂರ್ ಸಿಲ್ಕ್. ನಾನು ಆಸೆ ಪಟ್ಟು ತಕೊಂಡಿದ್ದೆ. ಹಾ
ಏನಾಯ್ತು ಈಗ? ಇದನ್ನ ಒಂದ್ಸಲ ಉಟ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನಮ್ಮ ಅತ್ತೆ ಹಾಕೊಂಡೆಲ್ಲ ಉಜ್ಜಾಡ್ಬಿಟ್ಟಿದ್ದಾರೆ. ಹಿಂಗ್ ಮಾಡವಳಲ್ಲ. ಹಾ ಇನ್ನು ಆ ಸೀರೆ ಎಷ್ಟು ಮಾಡಿದಳ ನಾವು ಹುಟ್ಟೇ ಇಲ್ಲ. ಇಲ್ಲಿ ನೋಡಿ ಕರೆ. ಇದನ್ನ ಹುಟ್ಟಿಲ್ಲ ಮಮ್ಮಿ. ಇದು ಯಾವಾಗ ಹುಟ್ಟಾಯ್ತು ಮಮ್ಮಿ? ಇದು ಯಾವ್ದೇಳು? ಇದು ನಮ್ಮ ಅಕ್ಕನ ಸೊಸೆ ತಂದದ್ದು ಕುಮಾರ್ ಪಪ್ಲೋಳು. ಇನ್ನೊಂದೆಲ್ಲ ಬೆಳಗ್ಗೆದು. ಇವಾಗ ಸ್ಯಾರಿ ಕಲೆಕ್ಷನ್ಸ್ ಏನ್ ಮಾಡ್ತಾ ಇರೋದು, ಏನಕ್ಕೆ ತೆಗ್ದಿರೋದು ಅಂತ ಗೊತ್ತಾಗ್ಲಿಲ್ಲ. ಅವ್ರ ಅಣ್ಣನ್ ಅಲ್ಲ, ಅವ್ರ ಅಕ್ಕನ್ ಮೊಮ್ಮಗನ್ ಅಲ್ಲ, ಮೊಮ್ಮಗನ್ ಬರ್ಡೇಗೆ ಹಾಕೊಳಕಂತೀಗ. ಬರ್ಡೇಗ ನನ್ ಮದ್ವೆಗೆ ಇದನ್ನೇ ಹಾಕೋ. ಇದು ಹಾಕತ್ತೀನಿ. ಈ ಸೀರೆ ಬೇಕಲ್ವ ಮದುವೆ ತಕೋಗಕ್ಕೆ. ಬೆಳಿಗ್ಗೆದಲ್ಲಿ ಮುಹೂರ್ತ ಸೀರೆ ಅವ್ರದ್ದು. ಅಜ್ಜಿ ಇಷ್ಟನ ಸೀರೆ ನಿಮ್ ಹತ್ರ ಇರೋದು? ಅವೇ ಹೊಸಿದವ ಅಲ್ಲಿ ನೋಡಿ ಎಷ್ಟಿದೆ. ಇಲ್ಲಿ